नमस्कार, आप देख रहे हैं पल्स 24 न्यूज और मैं हूं आपके साथ सपना पांडे। कर्नाटका के हुबली में कांग्रेस के वरिष्ठ नेता और एमएलसी यतींद्र सिद्धारमैया का बयान सामने आया है, जिसमें उन्होंने बीजेपी पर गंभीर आरोप लगाते हुए कहा कि बीजेपी राज्य में भय और सांप्रदायिक माहौल पैदा कर रही है। चन्नापट्टन और शिगावी में मौसम अच्छा है और हमें विश्वास है कि हम जल्द ही इन उपचुनावों में जीत हासिल करेंगे। उन्होंने बताया कि कांग्रेस ने कोविड महामारी के दौरान हुए घोटाले के खिलाफ आवाज उठाई थी और इस संबंध में जस्टिस कुन्ना के नेतृत्व में एक रिपोर्ट भी बनाई गई है। हमने पहले भी इस घोटाले की जांच की मांग की थी। सिद्धारमैया ने बीजेपी पर हमला करते हुए कहा कि बीजेपी सांप्रदायिक भावना को बढ़ावा दे रही है और चुनाव के दौरान भय का माहौल बना रही है। वह दुष्प्रचार और बदनामी फैलाकर वोट बैंक की राजनीति कर रहे हैं। ನಾನು ಚನ್ನಪಟ್ಟಣ ಮತ್ತು ಶಿಗ್ಗಾಂವ್ ಎರಡೂ ಕಡೆ ಪ್ರಚಾರ ಮಾಡ್ತಾ ಇದ್ದೇನೆ. ವಯನಾಡು ಕೂಡ ಹೋಗಿದೆ. ಚನ್ನಪಟ್ಟಣದಲ್ಲಿ ಕೂಡ ಬಹಳ ಕ್ಲೋಸ್ ಫೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೂ ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳ್ತಾರೆ. ನಿನ್ನೆಯಿಂದ ಶಿಗ್ಗಾಂವಲ್ಲಿ ಪ್ರಚಾರ ಮಾಡ್ತಿದ್ದೀನಿ. ಶಿಗ್ಗಾಂವ್ನಲ್ಲಿ ಕೂಡ ಕ್ಲೋಸ್ ಫೈಟ್ ಇದ್ರು ಕೂಡ ನಾವು ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ನಾಯಕರುಗಳೆಲ್ಲ ಹೇಳ್ತಾರೆ. ಅವರು ಬಹಳ ದಿವಸಗಳಿಂದ ಸುಮಾರು ವಾರಗಳಿಂದ ಇಲ್ಲಿ ಪ್ರಚಾರ ಮಾಡ್ತಾರೆ. ಸೊ ಅವ್ರ ಫೀಡ್ಬ್ಯಾಕ್ ಪ್ರಕಾರ ನಮಗೆ ಇಲ್ಲಿ ಗೆಲ್ಲೋ ಸಾಧ್ಯತೆ ಜಾಸ್ತಿ ಇದೆ. ಎಲ್ಲ ಅದು ಸುಳ್ಳು, ಆ ಥರದ್ದೆಲ್ಲ ಸುಳ್ಳು. ಆ ಥರದ್ದು ಏನೂ ರಿಪೋರ್ಟ್ ತರಿಸ್ಕೊಂಡಿಲ್ಲ. ಆ್ಯಕ್ಚುಲಿ ನಮ್ಗೆ ನಾಯಕರ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ ಮೂರು ಕಡೆ ನಮ್ಮ ಗೆಲ್ಲೋ ಸಾಧ್ಯತೆ ಜಾಸ್ತಿ. ಹೌದು, ಇವಾಗ ಕೋವಿಡ್ ಸಮಯದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಆಡಳಿತ ಪಕ್ಷದ ಮೇಲೆ ಆಗ ಯಾರು ಮುಖ್ಯಮಂತ್ರಿಗಳಾಗಿದ್ರು ಮತ್ತೆ ಆರೋಗ್ಯ ಮಂತ್ರಿಗಳಾಗಿದ್ರು ಕೋವಿಡ್ ಹಗರಣದಲ್ಲಿ ಆಗಿದೆ, ಬಹಳಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ನಾವೇ ಧ್ವನಿ ಎತ್ತಿದ್ವಿ. ಬೇಕಾದಷ್ಟು ಕಂಪ್ಲೇಂಟ್ಸ್ಗಳು ಬಂದಿತ್ತು, ಮೀಡಿಯಾದವರು ಕೂಡ ರಿಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ಆ ಹಗರಣಗಳ ತನಿಖೆ ಆಗಬೇಕು ಅಂತ ಹೇಳಿ ಜಸ್ಟಿಸ್ ಕುನ್ನಾ ಅವರ ಒಂದು ನೇತೃತ್ವದಲ್ಲಿ ಆಯೋಗ ರಚನೆ ಆಗಿತ್ತು. ಈಗ ಅವರು ವರದಿ ಕೊಟ್ಟಿದ್ದಾರೆ. ವರದಿ ಕೊಟ್ಟು ಅಲ್ಲಿ ಹಗರಣ ಆಗಿರೋದು ನಿಜ, ಭ್ರಷ್ಟಾಚಾರ ಆಗಿರೋದು ನಿಜ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮುಂದೆ ಏನು ಕ್ರಮ ತೆಗೆದುಕೋಬೇಕು ಅದನ್ನು ಸರ್ಕಾರ ತೆಗೆದುಕೊಳ್ಬೇಕು. ಈಗ ಇಂಥ ಗೊಂದಲಗಳು ಎಲ್ಲಾ ಸರ್ಕಾರದಲ್ಲೂ ಆಗ್ತಾ ಇರುತ್ತೆ. ಇದು ನಮ್ಮ ಟೈಮಲ್ಲಿ ಮಾತ್ರ ಅಲ್ಲ, ಬಿಜೆಪಿ ಅವ್ರ ಟೈಮಲ್ಲೂ ಕೂಡ ಇದೇ ರೀತಿ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಬೊಮ್ಮಾಯಿ ಅವರೇ ಹೇಳಿದ್ದಾರೆ ವಕ್ಫ್ ಪ್ರಾಪರ್ಟಿಗಳನ್ನ ಸಂರಕ್ಷಣೆ ಮಾಡ್ಕೋಬೇಕಾದದ್ದು ಸರ್ಕಾರದ ಕರ್ತವ್ಯ ಅಂತ ಹೇಳಿ. ಅದನ್ನ ಮಾಡ್ಕೋಬೇಕಾದ್ರೆ ಎಲ್ಲಾ ಸರ್ಕಾರಗಳು ಆ ಪ್ರಯತ್ನ ಮಾಡೇ ಮಾಡ್ತವೆ. ಯಾಕೆಂತಂದ್ರೆ ವಕ್ಫ್ ಪ್ರಾಪರ್ಟಿಗಳನ್ನ ಪ್ರೈವೇಟ್ ಪರ್ಸನ್ಸ್ ಎಂಕ್ರೋಚ್ ಮಾಡ್ತಾರೆ. ಹಾಗಾಗಿ ಒಂದೊಂದ್ಸರಿ ಏನಾಗುತ್ತೆ ಅಂತಂದ್ರೆ ಬೈ ಮಿಸ್ಟೇಕ್ ರೈತರುಗಳಿಗೂ ಹೋಗಿರುತ್ತೆ. ಬಟ್ ಆದ್ರೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಯಾವುದೇ ರೈತರನ್ನ ಕೂಡ ನಾವು ಒಪ್ಪಿಸೋದಿಲ್ಲ ಅಂತ ಹೇಳಿ. ಸ್ವಾತಂತ್ರ್ಯ ಬಂದು 70 ವರ್ಷಗಳಾಗಿದೆ. ಈ 70 ವರ್ಷಗಳಲ್ಲಿ 75 ವರ್ಷ ಆಗಿದೆ. ಈ 75 ನಾವು 56 ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿತ್ತು. ಯಾವತ್ತೂ ಕೂಡ ನಾವು ರೈತರನ್ನ ಒಪ್ಪಿಸುವಂತ ಕೆಲಸ ಮಾಡಿಲ್ಲ. ಜನರು ಭೂಮಿನ ತೆಗೆದುಕೊಂಡೋಗಿ ವಕ್ಫ್ ಬೋರ್ಡ್ ಕೊಡುವಂತಹ ಕೆಲಸ ಮಾಡಿಲ್ಲ. ಇವಾಗ ಮಾತ್ರ ಹೇಗಾಗುತ್ತೆ. ಸೊ ಇಟ್ ಇಸ್ ಜಸ್ಟ್ ಫಿಯರ್ ಮಾಂಗರಿಂಗ್. ಬಿಜೆಪಿ ಅವರು ಒಂದು ಭಯ ಹುಟ್ಟಿಸೋದು, ಅದರೊಳಗೂ ಮುಸ್ಲಿಂ ಹಿಂದೂ ಕೋಮು ಭಾವನೆ ಸೇರಿಸಿ ಹಿಂದೂಗಳಲ್ಲಿ ಭಯ ಹುಟ್ಟಿಸುವಂತ ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ಮೀಡಿಯಾಗಳು ಕೂಡ ಅದನ್ನ ಸ್ವಲ್ಪ ಹೆಚ್ಚು ಪ್ರಚಾರ ಕೊಡ್ತಿದ್ದಾರೆ. ಬಟ್ ಆದ್ರೆ ಆ ರೀತಿ ಭಯ ಪಡುವಂತ ಅಗತ್ಯ ಇಲ್ಲ. ಮತ್ತೆ ಇದು ಚುನಾವಣೆ ವಿಷಯ ಕೂಡ ಅಲ್ಲ. ಚುನಾವಣೆ ಸಮಯದಲ್ಲೇ ಈ ರೀತಿ ಹಿಂದೂ ಮುಸ್ಲಿಂ ಘರ್ಷಣೆಗಳನ್ನ ಉಂಟು ಮಾಡಬೇಕು ಅಂತೇಳಿ ಬಿಜೆಪಿ ಅಂತ ಇಶ್ಯೂಗಳನ್ನ ಎತ್ತುತ್ತಾರೆ. ನಿಮ್ಗೆ ಗೊತ್ತಿದೆ ಎಷ್ಟು ಸುಳ್ಳು ಹೇಳ್ತಾರೆ ಅಂತ. ತೇಜಸ್ವಿ ಸೂರ್ಯ ಸುಳ್ಳು ಟ್ವೀಟ್ ಮಾಡಿದ್ರು, ಒಬ್ಬ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಸುಳ್ಳು ಹೇಳಿ ಅಪಪ್ರಚಾರ ಮಾಡಿ ಅವರು ವೋಟ್ ಗಿಟ್ಟಿಸ್ಕೊಳ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಬಟ್ ಜನ ಎಚ್ಚೆತ್ಕೊಂಡಿದ್ದಾರೆ. ನಾವು ಕೂಡ ಜನಕ್ಕೆ ಸತ್ಯ ತಿಳಿಸುವಂತ ಕೆಲಸ ಮಾಡಿದ್ದೀವಿ. ಸೊ ಹಾಗಾಗಿ ಅವ್ರ ಆಟ ನಡೆಯೋದಿಲ್ಲ. ತೇಜಸ್ವಿ ಸೂರ್ಯ ಸುಳ್ಳು ಹೌದು. ಯಾರ ಕುಟುಂಬದವರು? ಇವಾಗ ಆತ್ಮಹತ್ಯೆ ಆಗಿರೋದು ಯಾವಾಗ? 2 ವರ್ಷಗಳ ಹಿಂದೆ 21ರಲ್ಲಿ ಅಂತ ಹೇಳಿದ್ದಾರೆ. ಸೊ ಮತ್ತೆ 21ರಲ್ಲಿ ಹಿಂಗಾಗಿತ್ತು. ಅವಾಗ ವಕ್ಫ್ ಬೋರ್ಡ್ ಇದು ಇತ್ತು. ಅವಾಗ ಇದ್ದಿದ್ದ ಸರ್ಕಾರ ಯಾರ್ದು? 2 ವರ್ಷದಿಂದ ಯಾರಿದ್ರು ಅಧಿಕಾರದಲ್ಲಿ? ಬಿಜೆಪಿ ಸರ್ಕಾರ. ಸೊ ಅವಾಗ ಅವ್ರೇನ್ ಮಾಡ್ತಾ ಇದ್ರು? ಸೊ ಅವ್ರ ಕಾಲದಲ್ಲಿ ಆಗಿರೋದ್ರೆ ನಮ್ಮ ತಲೆಗೆ ಹೀಗೆ ಕಟ್ಟುತ್ತಾರೆ. ಸೊ ಹಾಗಾಗಿ ಬರೀ ಸುಳ್ಳು ಹೇಳ್ತಿದ್ರು. ऐसी तमाम खबरें देखने के लिए बने रहिए पल्स 24 न्यूज के साथ।